ಮೀ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಎಲ್ಲರೂ ಅಧಿಕ ಮಾಸದಾಗಿಂದ ಹುಣ್ಣಿಮೆ ಸೇವೆ ಅಂತ ಎಲ್ಲರೂ ಮಾಡಿದ್ರಂತೆ ಭಾವಿಸ್ಕೋದನು. ಅದೇ ರೀತಿ ಇವತ್ತು ಸ್ವಾಮಿ ಮಹಾರಾಜರ 11 ಮಾಳ ಅಂದರೆ 11 ಜಪಮಾಳ ಯಾವ ರೀತಿ ಮಾಡಬೇಕು, 11 ಜಪಮಾಳ ಯಾವುದಕ್ಕೋಸ್ಕರ ಸೀಮಿತ ಆಗಿರೋ ಒಂದು ಸಂಪೂರ್ಣ ಮಾಹಿತಿನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿರಿ. ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ, ಸ್ವಾಮಿ ಸೇವೆಯನ್ನು ಮಾಡಿರಿ. ಮೊದಲನೇದಾಗಿ ಜಪಮಾಲದ ಬಗ್ಗೆ ಸಣ್ಣ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿ. ಮೊದಲೇ ನೋಡ್ರಿ, ರುದ್ರಾಕ್ಷಿ ಮಾಲ, ಸ್ಫಟಿಕ ಮಾಲ, ತುಳಸಿ ಮಾಲ, ಅನೇಕ ರೀತಿ ವಿಧಗಳಿದಾವೆ ಜಪಮಾಲತ್ರವ. ನಮಗೆ ಅನುಕೂಲ ಆಗುವಂಥ ತುಳಸಿ ಮಾಲೆಯನ್ನು ನಾವೆಲ್ಲರೂ ಜಪಕ್ಕೆ ಯೂಸ್ ಮಾಡೋದಂದ್ರೆ ಬೆಸ್ಟ್. ಯಾಕಂದ್ರೆ ನಮಗೆಲ್ಲ ಕಡೆ ಅವೈಲೇಬಲ್ ಇರ್ತಾವೆ, ಸ್ವಾಮಿ ಕೇಂದ್ರದಾಗ ಇರ್ತಾವೆ, ಪ್ರತಿಯೊಂದು ದೇವಸ್ಥಾನದಾಗ ಅಥವಾ ಎಲ್ಲಿ ಗ್ರಂಥಿಕೆ ಅಂಗಡಿಗಳು ಇರ್ತಾವಲ್ಲ ಅಲ್ಲೆಲ್ಲ ಕೂಡ ಈ ಜಪಮಾಲೆ ಸಿಗ್ತೈತಿ. ಈ ಜಪಮಾಲೆದ ರೇಟ್ ಆದ್ರೆ ಭಾಳ ಆದ್ರೆ ಈಗ ಏನು ಸದ್ಯ ನಾ ತೊಗೊಂಡಾಗಿದ್ರದ 15 ರೂಪಾಯಿ ಇತ್ತು. ಈಗ ಭಾಳ ಆದ್ರೆ ಒಂದು 30 ರೂಪಾಯಿದಾಗಿರಬೇಕು. ಇದ್ರಾಗ 108 ಮನಿ ಇರ್ತಾವೆ ನೋಡ್ರಿ. ಈ ಪ್ರತಿಯೊಂದು ಮನಿ ನಾವು ಜಪ ಮಾಡಿದಂಗೆ ಇದರ ಶಕ್ತಿ ಹೆಚ್ಚಾಗ್ತೈತಿ. ಹಾಗಾಗಿ ನಾವು ಮಾಡುವಂಥ ಜಪಮಾಲೆಯನ್ನು ಬೇರೆದವ್ರಿಗೆ ಕೊಡಬಾರ್ದು. ಇದ್ರಾಗ 108 ಮನಿ ಇದಾವೆ. ಇದು ಅತ್ಯಂತ ಗಟ್ಟಿ ಇರ್ತೈತಿ, ದಾರು ಉಚ್ಚುಲ ಏನಿಲ್ಲ. ಹಂಗೆ ಒಂದು ಮಿಸ್ಟೇಕ್ ಎಲ್ಲೇ ಆಗಿ ಉಚ್ಚಿತಂದ್ರೆ ಮತ್ತೆ ನಾವು ಇದನ್ನು ಹೊಳ್ಳಿ ಪೊನ್ಸ್ಕೋಬೋದು. ಇಲ್ಲಿ ಇದಕ್ಕೆ ಮ್ಯಾಲ ಏನು ಫಸ್ಟ್ ಮನಿ ಇಲ್ಲ, ಇದಕ್ಕೆ ಮೇರು ಮನಿ ಅಂತ ಹೇಳಿ ಕರೀತಾರೆ. ಮೇರು ಮನಿ ಅಂದರೆ ಇದು 108ನೇ ಮನಿಯಾಗಿರ್ತೈತಿ. ನಾವು ಜಪ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಜಪ ಮಾಡಬೇಕಾದ್ರೆ ಯಾವ ರೀತಿ ನೋಡ್ರಿ, ನಮ್ಮ ಜಪ ಮಾಡಬೇಕಾದ್ರೆ ಈ ಉಂಗುರ ಬೆರಳ, ಮಧ್ಯ ಬೆರಳ ಮತ್ತು ಹೆಬ್ಬೆರಳ, ತೋರ್ ಬೆರಳ, ಕಿರು ಬೆರಳನ್ನ ಜಪಮಾಲೆಗೆ ಹಚ್ಚಬಾರ್ದು. ಹಾಗಾಗಿ ನಾವು ಯಾವ ರೀತಿ ಹಿಡಿಬೇಕಂದ್ರೆ ನಮ್ಮ ಉಂಗುರ ಬೆರಳ ಮ್ಯಾಗ ಈ ಜಪಮಾಲೆಯನ್ನು ಹಿಡಿದ ಹೆಬ್ಬಟ್ಟಿನಲ್ಲಿ ಇದನ್ನ ಈ ಮಧ್ಯ ಬೆರಳು ಇರ್ತೈತೆ, ಇದರಿಂದ ನಮ್ಮ ಕಡೆಯಿಂದ ಈ ಜಪಮಾಲೆಯನ್ನು ಸರಿಸ್ಕೋಬೇಕು. ಶ್ರೀ ಸ್ವಾಮಿ ಸಮರ್ಥ ಒಂದು ಸಲ ನಾಮಸ್ಮರಣ ಐತಂದ್ರೆ ಆ ಮನೆಯನ್ನು ನಮ್ಮ ಕಡೆ ಸರಿಸ್ಬೇಕು. ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಈ ರೀತಿ ಜಪಮಾಲೆಯನ್ನು ಸರಿಸೋದಿರ್ತೈತಿ. ಆನಂತರ ಈ ಜಪಮಾಲೆ ಯಾವಾಗ 108 ಮನಿ ಪೂರ್ಣ ಆಗ್ತಾವಲ್ಲ ಅವಾಗ ಇದನ್ನು ಹಿಂಗೆ ಉಲ್ಟಾ ಹೊಳಿಸಿ, ಅಂದರೆ ಈಗ ಸಿದ್ಧ ಐತಿಲ್ಲ ಇದನ್ನು ಹಿಂಗೆ ಉಲ್ಟಾ ಹೊಳಿಸಿ ಮತ್ತು ಶ್ರೀ ಸ್ವಾಮಿ ಸಮರ್ಥ ಅಂತೇಳಿ ಈ ರೀತಿ ಜಪಮಾಲೆಯನ್ನು ಮಾಡೋದಿರ್ತೈತಿ. ಈ ರೀತಿ ಜಪಮಾಲೆಯನ್ನು ಮಾಡೋದ ಇದಕ್ಕೆ ಸ್ವಾಮಿ ಮಹಾರಾಜರವರು ಪ್ರತಿನಿತ್ಯ 11 ಮಾಲೆ ಜಪವನ್ನು ಮಾಡ್ಬೇಕಂತ ಹೇಳ್ತಿರ್ತಾರೆ. ಈ ರೀತಿ ಜಪಮಾಲೆಯನ್ನು ಮಾಡೋದಿರ್ತೈತಿ. ಈ ರೀತಿ ಹೊಳಿಸಿ ನಮ್ಗೆ 11 ಮಾಳನ್ನು ಜಪ ಮಾಡೋದಿರ್ತೈತಿ. ಪ್ರತಿನಿತ್ಯ 11 ಮಾಳಕ್ಕೆ ಹೆಚ್ಚಿನ ಮಹತ್ವ ಐತಿ. ಹಾಗಾದ್ರೆ 11 ಮಾಳೆ ಯಾಕೆ ಮಾಡಬೇಕು? ನಾವೆಲ್ಲರೂ ಗೊತ್ತೇವೆ, ನಮ್ಮ 12 ರಾಶಿಗಳಿದಾವೆ, ಪ್ರತಿಯೊಬ್ಬರು ರಾಶಿ ಬೇರೆ ಇದಾವೆ, 9 ಗ್ರಹಗಳಿದಾವೆ. 12 × 9 ಎಷ್ಟು? 108. ಹಾಗಾಗಿ ನಮ್ಮ 12 ರಾಶಿ 9 ಗ್ರಹಗಳ ನಮ್ಮ ಜೀವನದಾಗ ಏನು ಪರಿಣಾಮ ಬೀಳ್ತಾವಲ್ಲ ಆ ಪರಿಣಾಮಗಳಿಂದ ನಾವು ಹೊರಗೆ ಬರಬೇಕು. ಒಂದು ನಮಗೇನೋ ಒಂದು ಹಾನಿ ಆಗೋದಿತ್ತು, ಏನೋ ಒಂದು ಸಮಸ್ಯೆ ಆಗೋದಿತ್ತು ಅಂದ್ರೆ ಈ ನಾಮಸ್ಮರಣದಿಂದ ನಮಗೆ ಒಂದು ಶಕ್ತಿ ಸಿಗ್ತೈತಿ, ಸಕಾರಾತ್ಮಕ ಊರ್ಜಾ ಸಿಗ್ತೈತಿ. ಹಾಗಾಗಿ ಪ್ರತಿನಿತ್ಯ 11 ಮಾಳು ಮಾಡೋದಿರ್ತೈತಿ. 108 ಮನಿದೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡೋದಿರ್ತೈತಿ. ಇನ್ನು 11 ಮಾಳ ಯಾಕಂತ ಹೇಳ್ತಾರೆ ನಮ್ಮ ಗುರುಮೌಲ. ಪ್ರತಿಯೊಂದು ಅವರ ಪ್ರವಚನ, ಹಿತಗುಜ ಅಂದ್ರೆ ಪ್ರವಚನದಾಗ ಪ್ರತಿ ಸಲ ಹೇಳ್ತಿರ್ತಾರೆ ಅವರ ಯಾರ ಸ್ವಾಮಿ ಮಹಾರಾಜರ ಪ್ರತಿನಿತ್ಯ ಸೇವೆಯನ್ನು ಮಾಡ್ತಿರ್ತಾರಲ್ಲ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಅವರ ಯೋಗಕ್ಷೇಮವನ್ನು ನೋಡ್ಕೋತಿರ್ತಾರೆ. ಹಾಗಾಗಿ ಇದು ಎಷ್ಟೋ ಅನುಭವಿಸಿದ್ದ ಈ ವಾಕ್ಯ ಏನಿತ್ತಲ್ಲ ಎಷ್ಟೋ ಸ್ವಾಮಿ ಭಕ್ತರಿಗೆ ಒಂದು ಅನುಭವ ಕೂಡ ಪ್ರಚಿತಿ ಕೂಡ ಬಂದಿದೆ. ಯಾಕಂದ್ರೆ ನಿತ್ಯ ಸೇವೆ ಅಂದ್ರೆ ಸ್ವಾಮಿ ಮಹಾರಾಜರ 11 ಮಾಲೆ ಜಪ, ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ, ಇಷ್ಟು ಮಾಡಕ್ಕೆ ಭಾಳ ಆದ್ರೆ ಒಂದು 15 ನಿಮಿಷ ಟೈಮ್ ಬೇಕು. ಹಾಗಾಗಿ ಈ ಒಂದು ಸೇವೆ ಮಾಡೋದ್ರಿಂದ ನಮ್ಮದ ಸಂಪೂರ್ಣ ಕುಟುಂಬದ ಒಂದು ಜವಾಬ್ದಾರಿ, ಸಂಪೂರ್ಣ ಕುಟುಂಬದ ಯೋಗಕ್ಷೇಮ ಸ್ವಾಮಿ ಮಹಾರಾಜರು ನೋಡ್ಕೊತಿರ್ತಾರೋ. ಹಾಗಾಗಿ ಇವತ್ತು 11 ಮಾಳು ಜಪನ ಮಾಡಬೇಕು. ಇಲ್ಲ ಅಕ್ಕ ನಮ್ಗೆ ಅಟ್ಟೆಲ್ಲ ಟೈಮ್ ಇಲ್ಲ, ಒಂದೇ ಮಾಳು ಮಾಡ್ತೇವೆ ಅಂದ್ರೆ ಒಂದೇ ಮಾಳು ಪೂರ್ಣ ಶ್ರದ್ಧೆ ಇಟ್ಟು ಮಾಡ್ರಿ. ಖಂಡಿತ ಸ್ವಾಮಿ ಮಹಾರಾಜರು ನಿಮ್ಮ ಕಡೆಯಿಂದ ಆ ಸೇವೆಯನ್ನು ಮಾಡಿಸ್ಕೊತಾರೆ. ಇನ್ನು 11 ಮಾಳ ಪ್ರತಿಯೊಂದು ಮಾಳಕ್ಕೆ ಯಾವುದಕ್ಕೋಸ್ಕರ ಸಮರ್ಪಣೆ ಆಗಿತ್ತನೋ ತಿಳಿಸ್ಕೊಡ್ತೇನೋ. ಮೊದಲೇ ಮಾಡುವಂಥ ನಾವು ಮೊದಲನೇ ಮಾಳೆ ಏನಿರ್ತಿತ್ತಲ್ಲ ನಾವು ಗುರುವಾಗಿ ಯಾರನ್ನು ಸ್ವೀಕಾರ ಮಾಡಿರ್ತೇವೆ. ಕೆಲವೊಂದು ಜನ ಶಿರಡಿ ಸಾಯಿಬಾಬಾ ಅಥವಾ ರಾಯರು ಇರ್ತಾರೋ. ಸ್ವಾಮಿ ಮಹಾರಾಜರ ನಾವು ಭಕ್ತರ ಅಂದ್ಕೂಲೆ ಸ್ವಾಮಿ ಮಹಾರಾಜರನ್ನ ಗುರುವಾಗಿ ಸ್ವೀಕಾರ ಮಾಡಿರ್ತೇವೆ. ಹಾಗಾಗಿ ನಮ್ಮ ಮೊದಲನೇ ಏನು ಜಪಮಾಲೆ ಇರ್ತಿತ್ತಲ್ಲ ಅದು ನಮ್ಮ ಗುರುಗಳಿಗೆ ಸಮರ್ಪಣೆ ಆಗ್ತೈತಿ. 2, 3, 4 ಏನು ಜಪಮಾಲೆ ನಾವು ಮಾಡ್ತಿರ್ತೇವಲ್ಲ ಇದು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಪಿತೃರಿಗೆ ಅಂದರೆ ನಮ್ಮ ಹಿರಿಯರು ಏನು ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಕೂಡ ಸಮರ್ಪಣೆ ಆಗ್ತದೆ ನೋಡ್ರಿ. ಪಿತೃ ದೋಷ ಇತ್ತಂದ್ರೆ ಮನ್ಯಾಗ ಕೂಡ ಆರ್ಥಿಕ ಸಂಕಷ್ಟ, ಅನಾರೋಗ್ಯ ಸಂಕಷ್ಟ ಆಗ್ತಿರ್ತೈತಿ. ಸಂತಾನದ್ರೊಳಗೂ ಕೂಡ ಸಮಸ್ಯೆ ಆಗ್ತಿರ್ತೈತಿ. ಮದುವೆ ವಿಳಂಬ ಆಗಲಿ, ಏನೋ ಒಂದು ಅನೇಕ ಸಮಸ್ಯೆಗಳು ಇರ್ತವೆ. ಯಾಕಂದ್ರೆ ನಮ್ಮ ಪಿತೃರು ಅತೃಪ್ತರಿದ್ರು ಅಂದರೂ ಕೂಡ ನಮ್ಗೆ
ಸಮಸ್ಯೆಗಳು ಆಗ್ತಿರ್ತಾವೆ. ಹಾಗಾಗಿ 4ನೇ ಮಾಳ, 2ನೇ ಮಾಳ ನಮ್ಮ ತಾಯಿಗೆ, 3ನೇ ಮಾಳ ತಂದೆ, 4ನೇ ಮಾಳ ನಮ್ಮ ಪಿತೃಗಳಿಗೆ ಸಮರ್ಪಣೆ ಆಗ್ತೈತಿ. ಇನ್ನು 5ನೇ ಮಾಳದಿಂದ ಲಾಸ್ಟ್ 10ನೇ ಮಾಳ ತನಕ ಈಗ ನಾವು ಜಪವನ್ನು ಮಾಡ್ತೀವಲ್ಲ, ಆ ಜಪಮಾಲೆ ನಮ್ಮ ಷಡರಿಪು ಅಂದರೆ ಕ್ರೋಧ, ಮದ, ಮತ್ಸರ, ಕಾಮ ನಮ್ಮಲ್ಲಿರುವಂಥ ಷಡರಿಪುಗಳಿಗಿದ ಸಮರ್ಪಣೆ ಆಗ್ತೈತಿ. ನಮ್ಮ ಮನುಷ್ಯ ಅನುಕೂಲ ಸಹಜವಾಗಿ ಎಲ್ಲ ನಿಯಮಗಳು, ಎಲ್ಲ ಒಂದು ನಮ್ಮಲ್ಲೇ ಸಿಟ್ಟಾಗಲಿ, ಕ್ರೋಧ ಆಗಲಿ, ಮದ ಮತ್ಸರ, ಈ ರೀತಿ ಅಸೂಯೆ ಭಾವನೆಗಳು, ಪ್ರತಿಯೊಂದು ಭಾವನೆಗಳು ನಮ್ಮಲ್ಲಿ ಇರ್ತಾವೆ. ಆ ಷಡರಿಪುಗಳನ್ನು ಕಂಟ್ರೋಲ್ ಮಾಡೋಕೆ, ಆ ಷಡರಿಪುಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು, ನಮ್ಮ ಮನಸ್ಸನ್ನು ಹಿಡಿತದಲ್ಲಿರಿಸ್ಕೋಕೆ ಈ 5ರಿಂದ 10ನೇ ಮಾಳೆ ಸಮರ್ಪಣೆ ಆ ಷಡರಿಪುಗಳಿಗೋಸ್ಕರ ಸಮರ್ಪಣೆ ಆಗ್ತೈತಿ. ಇನ್ನು 11ನೇ ಮಾಳೆ ಏನಿರ್ತೈತಿಲ್ಲ, ಅದು ನಮಗೋಸ್ಕರ ಸಮರ್ಪಣೆ, ಅಂದರೆ ನಮಗೋಸ್ಕರ ನಾವು ಮಾಡುವಂಥ ಒಂದು ಮಾಳಾಗಿರ್ತೈತಿ. ಹಾಗಾಗಿ ಪ್ರತಿನಿತ್ಯ ನಾವು ಮಾಡುವಂಥ 11 ಮಾಳು ನಮಗೋಸ್ಕರ ನಾವು ಮಾಡೋಲ್ಲ, ನಮ್ಮ ಸುತ್ತಮುತ್ತ ಇರುವ ದೇವತೆಗಳಾಗಲಿ, ನಮ್ಮ ಗುರುವಾಗಲಿ, ನಮ್ಮ ತಂದೆ ತಾಯಿಗಾಗಲಿ, ನಮ್ಮ ಪಿತೃಗಾಗಲಿ, ನಮ್ಮಲ್ಲಿರುವಂಥ ಷಡರಿಪುಗಳಿಗಾಗಲಿ ಸಮರ್ಪಣೆ ಆಗ್ತೈತಿ. 11ನೇ ಮಾಳೆ ಏನಿರ್ತಿದ್ಲ, ಇದು ನಮಗೋಸ್ಕರ, ಅಂದರೆ ನಮ್ಮ ಅಭಿವೃದ್ಧಿಗೋಸ್ಕರ ಈ ರೀತಿ ಸಮರ್ಪಣೆ ಆಗ್ತೈತಿ. ಇನ್ನು ನೀವೆಲ್ಲ ಕೇಳ್ಬೋದು, ಒಂದೇ ಬೇಟೆಗ್ದಾಗ ಕೂತ 11 ಮಾಳು ಮಾಡೋಕ್ಕಾಗ್ಬೋದು, ಅಥವಾ ಕೆಲವೊಂದು ಜರಿಗೆ ಗುಡ್ಗಾಲ್ ನೋವಿನ ಕೆಳಗೆ ಕೂತ್ ಮಾಡೋಕ್ಕಾಗೋಲ್ಲ, ಕುರ್ಚಿ ಮ್ಯಾಗದ ಕೂತ್ ಮಾಡ್ಬೋದು. ವಯಸ್ಸಾದವರೆಲ್ಲ ಸಹಜವಾಗಿ ಕುರ್ಚಿ ಮ್ಯಾಗ ಕೂತ್ ಮಾಡ್ತಾರೆ. ಕೆಲವೊಂದು ಸಮಸ್ಯೆಗಳು ಇದ್ದಾಗ ನಮ್ಮ ಕುರ್ಚಿ ಅಥವಾ ಟೇಬಲ್ ಮ್ಯಾಗ ಸೋಫಾ ಮ್ಯಾಗ ಕೂತ್ ಮಾಡ್ಬೋದು. ಆದರೆ ನಮಗೆಲ್ಲ ಏನೂ ಸಮಸ್ಯೆ ಇಲ್ಲ, ನಾವು ಹೆಲ್ದಿ ಆಗಿದ್ದೇವೆ ಅಂದರೂ ಕೂಡ ನಾವು ದೇವ್ರ ಮುಂದೆ ಕೂತ ಒಂದು ಆಸನವನ್ನು ಹಾಕೊಂಡು ಆನಂತರ ನಾವು ಜಪಕ್ಕೆ ಆರಂಭ ಮಾಡ್ಬೋದು. ಇನ್ನು ಆಸನ ಹಾಕೊಳ್ದೆ ನಾವು ಜಪವನ್ನು ಮಾಡ್ಬಾರ್ದು. ಯಾಕೋ ಮಾಡಬಾರ್ದಂದ್ರೆ ನಮ್ಮಲ್ಲಿ ಒಂದು ಸಕಾರಾತ್ಮಕ ಊರ್ಜಾ ನಿರ್ಮಾಣ ಆಗ್ತಿರ್ತೈತಿ. ಆ ಊರ್ಜಾದಿಂದ ನಮಗೆ ಒಂದು ರೀತಿ ನಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿ ನಮ್ಗೆ ಆ ಜಪವನ್ನು ಮಾಡುವಾಗ ತಡೀತಿರ್ತೈತಿ. ಏನೋ ಒಂದು ರೀತಿ ತಲೆಭಾರ ಆಗೋದ, ಕಣ್ಣಾಗ ನೀರು ಬರೋದ, ಇವೆಲ್ಲ ಏನಂದ್ರೆ ನಮ್ಮಲ್ಲಿರುವ ನೆಗೆಟಿವಿಟಿಯನ್ನು ನಾವು ಹೊರಗೆ ಹಾಕ್ತಿರ್ತೇವೆ. ಹಾಗಾಗಿ ಜಪವನ್ನು ಮಾಡುವಾಗ ಮಾತಾಡೋದಾಗಲಿ, ಯಾವುದೇ ಒಂದು ಸೀರಿಯಲ್ ಅಥವಾ ಯಾವುದೋ ಒಂದು ಬೇರೆ ಮಾಧ್ಯಮದ ಕಡೆ ಲಕ್ಷ್ಯ ಕೊಡೋದಾಗಲಿ ಮಾಡಬೇಡ್ರಿ. ಜಪ ಮಾಡ್ಕತ್ರಂದ್ರೆ ಜಸ್ಟ್ ನೀವು ಸ್ವಾಮಿ ಮಹಾರಾಜರ ನೀವು ಅಷ್ಟೇ ಇರಬೇಕು. ನಮ್ಮ ಸಂಪೂರ್ಣ ಜಪ ಆಗೋ ತನಕ ನಮ್ಗೆ ಬೇರೆ ಕಡೆ ಲಕ್ಷ್ಯ ಇಲ್ಲ. ನಮ್ಗೆ ಬೆಳಗ್ಗೆ 5 ಮಾಲೆ, ಸಾಯಂಕಾಲ 5 ಮಾಲೆ ಈ ರೀತಿ ಮಾಡ್ತೇವೆ ಅಂದ್ರೂ ನಡೀತಿದೆ. ಒಂದೇ ಬೈಟೆಕ್ದಾಗ ಮಾಡ್ರೆ ಉತ್ತಮ. ಒಂದೇ ಬೈಟೆಕ್ದಾಗ ನೀವು ಮಾಡೋಕ್ಕಾಗ್ದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ನೀವು 1 ಮಾಳದಿಂದ ಸ್ಟಾರ್ಟ್ ಮಾಡಿ, ಆನಂತರ 2 ಮಾಳು ಮಾಡಿರಿ, ಆನಂತರ 3 ಈ ರೀತಿ ನೀವು ಹೆಚ್ಚು ಮಾಡ್ಕೊತ ಹೋಗ್ರಿ. ಆನಂತರ ನಮ್ಗೆ 11 ಮಾಳು ನಾವು ಮಾಡ್ಕೊತು ಅಂದ್ರೆ ನೋಡ್ರಿ, ಯಾವಾಗ ನಮಗೆ 1 ಲಕ್ಷದ ಸಂಪೂರ್ಣ ನಮ್ಮ ನಾಮಸ್ಮರಣೆ ಜಪದ ಲೆಕ್ಕ ಪೂರ್ಣ ಆಗ್ತೈತಿಲ್ಲ, ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯ ಆಗ್ತೈತಿ. ಯಾಕಂದ್ರೆ ಆ ಜಪವನ್ನು ನಾವು ಅಷ್ಟು ಮಾಡಿರ್ತೇವೆ. ನಾಮಸ್ಮರಣೆಗೆ ಅಷ್ಟು ಮಹತ್ವ ಐತಿ. ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಮನಸ್ಸಾಗಿರುವಂಥ ನೆಗೆಟಿವ್ ಎನರ್ಜಿ ಆಗಲಿ, ಮನಸ್ಸಾಗಿರುವಂಥ ಒಂದು ನಕಾರಾತ್ಮಕ ಊರ್ಜೆ ಆಗಲಿ ನಷ್ಟ ಆಗ್ತೈತಿ. ಸಕಾರಾತ್ಮಕ ಊರ್ಜೆ ಅನ್ನೋದು ಸಕಾರಾತ್ಮಕ ಊರ್ಜೆ ನಿರ್ಮಾಣ ಆಗ್ತೈತಿ. ಸಕಾರಾತ್ಮಕವಾಗಿ ವಿಚಾರ ಮಾಡೋಕೆ ಅವಕಾಶಗಳು ಸಿಗ್ತಾವೆ. ಹಾಗಾಗಿ ನಾಮಸ್ಮರಣೆಗೆ ಇಷ್ಟು ಮಹತ್ವ ಕೊಟ್ಟಿದ್ದಾರೆ. ಸ್ವಾಮಿ ಮಹಾರಾಜರ ನೀವು ಜಪಮಾಲೆನೇ ತೊಗೊಂಡು ಮಾಡ್ಬೇಕಂತ ಏನಿಲ್ಲ. ನಮಗೆ ಜಪಮಾಲೆ ತೊಗೊಂಡು ಮಾಡುವಂಥ ಅನುಕೂಲ ಇತ್ತಂದ್ರೆ ಖಂಡಿತವಾಗಿ ಅದನ್ನು ತೊಗೊಂಡು ಮಾಡಿರಿ. ಇಲ್ಲ ನಮ್ಗೆ ಜಪಮಾಲೆ ಮಾಡುವಂಥ ಅನುಕೂಲ ಇಲ್ಲಕ್ಕ, ನಾವು ಸತತವಾಗಿ ನಾಮಸ್ಮರಣೆ ಮಾಡ್ತೇವಂದ್ರೆ ಅದು ಬೆಸ್ಟ್, ನಿಮ್ಗೆ ಎಲ್ಲರಿಗೂ ಬೆಸ್ಟ್ ಒಂದು ಐಡಿಯಾ ಆಗ್ಬೋದು, ಅಥವಾ ಬೆಸ್ಟ್ ಒಂದು ಸೇವೆ ಆಗ್ಬೋದು. ಯಾಕಂದರೆ ಸತತವಾಗಿ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಮೈಂಡ್ ಮನಸ್ಸು ಎರಡೂ ಶಾಂತವಾಗಿರ್ತವೆ. ನಮ್ಮ ಮುಂದೆ ಕಾಣುವಂಥ ಕೆಲಸ ಆಗಲಿ, ಏನೇ ನಾವು ಗುರಿ ಸಾಧನೆ ಮಾಡ್ಬೇಕು ಅನ್ನೋದು ನಾವು ನೇರವಾಗಿ ಅದ್ರ ಮೇಲೆ ಫೋಕಸ್ ಮಾಡ್ಬೋದು. ಯಾಕಂದರೆ ಮನಸ್ಸು ಇರುತ್ತಂದ್ರೆ ಯಾವುದೇ ಒಂದು ಕೆಲಸವನ್ನು ನಾವು ಅದನ್ನು ನಾವು ಊಹಿಸೋಕ್ಕಿಂತ ಜಾಸ್ತಿ ಅದ್ರಾಗ ನಾವು ಪ್ರಗತಿಯನ್ನು ಕಾಣ್ಬೋದು. ಹಾಗಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡೇ ಒಂದು ಜಪವನ್ನು ಮಾಡಿರಿ. ಇಲ್ಲ ನಮ್ಗೆ ಅಕ್ಕ ಒಂದು ಬೆಳಗ್ಗೆ ಅಥವಾ ಸಾಯಂಕಾಲ ನಮ್ಗೆ ಜಪ ಮಾಡೋಕ್ಕೆ ಆಗೋಲ್ಲ, 11 ಮಾಡುವಂತೂ ನಮ್ಮ ಕಡೆಯಿಂದ ಆಗೋಲ್ಲ, ಸಾಧ್ಯ ಅಂದರೆ 1 ಮಾಡಿರಿ. ಸ್ವಾಮಿ ಮಹಾರಾಜರೇ ನೀವು 11 ಮಾಡ್ಬೇಕಂತ ಕಂಪಲ್ಸರಿ ನೀವು ಮಾಡಿದಾಗ ನಾನು ನಿಮ್ಗೆ ಸೇವಾದ ಪ್ರಚಿತಿ ಕೊಡ್ತೀನಂತೇನೆ ಇಲ್ಲ. ನಮ್ಮ ಸೇವಾ ಸ್ವಾಮಿ ಮಹಾರಾಜರಿಗೆ ಎಷ್ಟು ನಿಸ್ವಾರ್ಥ ಭಾವನೆಯಿಂದ ಹೋಗಿ ಮುಟ್ಕೋದೈತಿ, ಎಷ್ಟು ಶ್ರದ್ಧೆ ಇಟ್ಟು ಅವ್ರ ಮ್ಯಾಗ ನಾವು ಆ ಸೇವೆಯನ್ನು ಮಾಡ್ಕೋದಿರೋ ಅನ್ನೋದು ಅಷ್ಟೇ ಅಲ್ಲಿ ಸ್ವಾಮಿ ಮಹಾರಾಜರಿಗೆ ಅಷ್ಟೇ ಬೇಕಾಗಿರುತ್ತೆ. ನಮ್ಮ ಭಕ್ತಿ ಅಷ್ಟೇ ಬೇಕಾಯ್ತು. ಬ್ರಹ್ಮಾಂಡದ ನಾಯಕದಾರ, ಅವ್ರಿಗೆ ನಾವು ಏನು ಕೊಡೋಕ್ಕಾಗ್ತೈತಿ, ಅವರೇ ನಮಗೆ ಕೊಡೋಕೆ ಕೂತಿದ್ದಾರೆ ಅಂದ ಕೂಡಲೇ ಅವ್ರ ಸೇವೆಯನ್ನು ನಾವು ದೃಢವಾಗಿ ಸಂಕಲ್ಪವಾಗಿ ಒಂದು ಮನಸ್ಸಾಗ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ಅವ್ರ ಸೇವೆಯನ್ನು ಮಾಡಬೇಕಷ್ಟೆ. ಸತತವಾಗಿ ನಾಮಸ್ಮರಣೆಯನ್ನು ಮಾಡಿರಿ. ನೀವು ಜಪಮಾಲೆ ತೊಗೊಂಡ ಮಾಡೋಕ್ಕೆ ಅವಕಾಶ ಇತ್ತಂದ್ರೆ ಖಂಡಿತವಾಗಿ ಮಾಡಿ ನೋಡಿರಿ. ಅದ್ರ ಪದ್ಧತಿ ನಿಮಗೆ ಎಷ್ಟು ಅದ್ಭುತವಾಗಿ ಬರ್ತಾವೆ. ಮತ್ತು ಇನ್ನು ಜಪಮಾಲೆ ಮಾಡುವಾಗ ಸಣ್ಣ ಗ್ಲಾಸ್ದಾಗ ನೀರು ಇಟ್ಕೊಂಡು ಆ ಜಪ ಪೂರ್ಣ ಆದ ಕೂಡಲೇ ಆ ನೀರನ್ನು ಕುಡೀರಿ. ನಿಮಗೂ ಕೂಡ ಯಾವ ರೀತಿ ಆ ನೀರಿದ ಒಂದು ಅನುಭವ ಬರ್ತಾವೆ ಅಂದ್ರೆ ಶರೀರದಾಗ ಅನಾರೋಗ್ಯದ ಸಮಸ್ಯೆ ಇತ್ತು ಅಂದರೆ ಏನಿದ್ರು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾವೆ. ಆನಂತರ ಇನ್ನು ಜಪಮಾಲೆ ಮಾಡುವಾಗ ಸ್ಟಾರ್ಟಿಂಗ್ ಮಾಡ್ಕತ್ತು ಅಂದ್ರೆ ನೆಗೆಟಿವ್ ವಿಚಾರಗಳಾಗಲಿ,
ಒಂದು ಕೆಟ್ಟ ಕೆಟ್ಟ ವಿಚಾರಗಳು ನಾವು ಕಣ್ಣು ಮುಚ್ಚಿದ ಕೂಡ ಬೇರೆ ಬೇರೆ ವಿಚಾರಗಳು ಕೂಡ ಬರ್ತಿರ್ತಾವೆ. ಅದನ್ನೆಲ್ಲ ಬಿಟ್ಟು ನೀವು ಸ್ವಾಮಿ ಮಹಾರಾಜರ ಧ್ಯಾನವನ್ನು ಮಾಡಬೇಕು. ಮೊದಲನೇದಾಗಿ ಜಪ ಮಾಡೋಕ್ಕಿಂತ ಮುಂಚೆ ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಸ್ವಾಮಿ ಮಹಾರಾಜರ ನಾ ಇವತ್ತಿಂದ ಈ ಸೇವೆಯನ್ನು ಮಾಡ್ಕೋದೇನು, ನನ್ನ ಕಡೆಯಿಂದ ಈ ಸೇವೆಯನ್ನು ಮಾಡಿಸ್ಕೊರಿ. ಈ ಸೇವೆದಾಗ ಯಾವುದೇ ರೀತಿಯ ಅಡಚಣೆಗಳು ಬರ್ದಂಗೆ ನನ್ನ ಕಡೆಯಿಂದ ಪೂರ್ಣ ಶ್ರದ್ಧೆಯಿಂದ ಈ ಸೇವೆಯನ್ನು ಮಾಡಿಸ್ಕೊರತ್ತೇಳಿ ಪ್ರಾರ್ಥನೆ ಅಷ್ಟೇ ಮಾಡ್ರಿ. ಅದೇ ರೀತಿ ಮಾಡಬೇಕು. ಇದೆ ಇಲ್ಲಿ ಶ್ಲೋಕ ಹೇಳ್ಬೇಕಂತ ಏನಿಲ್ಲ. ಶ್ರೀ ಸ್ವಾಮಿ ಸಮರ್ಥ ಈ ಷಡಾಕ್ಷರಿ ಮಂತ್ರವನ್ನು ನಿಮಗೆ ಜಪ ಮಾಡೋದೈತಿ. ಈ ಷಡಾಕ್ಷರ ಮಂತ್ರದಿಂದ ನಮ್ಮ ಜೀವನದಾಗ ಅನೇಕ ಬದಲಾವಣೆಗಳು ಆಗ್ತಾವೆ. ಎಷ್ಟೋ ಸಕಾರಾತ್ಮಕ ಊರ್ಜಾ ಸಿಗ್ತೈತಿ, ಆತ್ಮವಿಶ್ವಾಸ ನಿರ್ಮಾಣ ಆಗ್ತೈತಿ, ನಾವು ಮಾಡುವಂಥ ಕೆಲಸದಾಗ ಯಶಸ್ಸು ಸಿಗ್ತೈತಿ. ಸದಾ ಸ್ವಾಮಿ ಮಹಾರಾಜರ ನಮ್ಮ ಜೊತೆ ಇದ್ದಾರೋ ಅನ್ನೋ ಒಂದು ಧೈರ್ಯ ನಮ್ಗೆ ಇರ್ತೈತಿ. ಎಲ್ಲರೂ ಕೈ ಬಿಟ್ಟರು ಸ್ವಾಮಿ ಮಹಾರಾಜರು ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮಗೆ ಮೂಡ್ತೈತಿ. ಆ ನಂಬಿಕೆಯಿಂದನೇ ನಾವು ಎಷ್ಟೋ ಸಮಸ್ಯೆಗಳ್ನ ಎದುರಿಸ್ಬೋದು. ನಮ್ಮ ಜೀವನದಾಗಿರುವಂಥ ಸಮಸ್ಯೆಗಳ್ನ ಎದುರಿಸಿ ಮುನ್ಸಾಗಬೇಕು ಅಂತ ಅವಕಾಶ ಸ್ವಾಮಿ ಮಹಾರಾಜರು ನಮ್ಗೆ ನೀಡ್ತಿರ್ತಾರೋ. ಹಾಗಾಗಿ ಸತತವಾಗಿ ನಾಮಸ್ಮರಣೆ ಮಾಡಿರಿ. ಆ ನಂತರ ಈ ಜಪಮಾಲೆಯನ್ನು ಈಗ ಓಪನ್ ಆಗಿ ಇಡಬಾರ್ದು. ಹಿಂಗೆ ಯಾವುದೇ ಒಂದು ಹೋಲ್ ಹಾಕಿ ಅಲ್ಲಿ ಮೊಳೆ ಹೊಡೆದ ಅಥವಾ ಹಿಂಗೆ ಗೂಟಿಗೆಲ್ಲ ತೂಗ ಹಾಕೋದು ಮಾಡಬಾರ್ದು. ಒಂದು ಸಣ್ಣ ಡಬ್ಬ್ಯಾಗ ತೊಗೊಂಡು ಆ ಡಬ್ಬ್ಯಾಗ ನೀವು ಹಾಕಿಡ್ರಿ. ಇಲ್ಲಾಂದ್ರೆ ಸಣ್ಣ ಬ್ಯಾಗ ಕೈಚೀಲ ಅದು ಸಿಗ್ತಾವೆ, ಅದ್ರಾಗೂ ಜಪಮಾಲೆ ಹಾಕುವಂಥ ಕೈಚೀಲ ಕೂಡ ಸಿಗ್ತಾವೆ, ಅದ್ರಾಗ ಕೂಡ ಹಾಕಿಡ್ರಿ. ನೀವು ಜಪ ಮಾಡುವಂಥ ಮಾಲೆಯನ್ನು ಬೇರೆದಾರಿ ಯಾರಿಗೂ ಕೂಡ ಯೂಸ್ ಮಾಡೋಂಗಿಲ್ಲ. ನಮ್ಮ ಮನೆಯವ್ರು ಅಷ್ಟೇ ಯೂಸ್ ಮಾಡಬೇಕು, ಬೇರೆದಾರಿಗೆ ಯಾರಿಗೂ ಕೊಡೋಂಗಿಲ್ಲ. ಹೊಸವಾಗಿ ಜಪಮಾಲೆ ತತ್ತಂದ್ರೆ ಅದನ್ನು ನೀವು ಒಂದರ ದಿನ ರಾತ್ರಿ ಗಂಗಾಜಲ ಅಥವಾ ಸಂಪೂರ್ಣ ಸ್ವಚ್ಛವಾದ ನೀರು ಅದ್ರಾಗ ಒಂದು ಸ್ವಲ್ಪ ಕಪ್ಪು ಹಾಕಿ ಅದನ್ನು ಎಲ್ಲ ಸಂಪೂರ್ಣವಾಗಿ ತೊಳೆದು ಆನಂತರ ನೀವು ಅದನ್ನು ಜಪ ಮಾಡೋಕ್ಕೆ ಯೂಸ್ ಮಾಡಬೇಕು. ಇಷ್ಟು ಈ ಜಪ ಮಾಡೋದ ಮಾಹಿತಿ. ಇನ್ನು ಜಪ ಮಾಡುವಾಗ ಎಷ್ಟು ಅನುಭವಗಳು ಬರ್ತಾವೆ ನೀವು ಕೂಡ ನಂಗೆ ಕಮೆಂಟ್ ಮಾಡಿ ಹೇಳ್ತೀರಿ. ಸಂಪೂರ್ಣ ಜಪವನ್ನು ಮಾಡಿರಿ. ನಿಮ್ದು ಇಷ್ಟ ನೋಡ್ರಿ, ಯಾವುದೋ ಒಂದು ಅಸಾಧ್ಯ ಕೆಲಸ ಇತ್ತಂದ್ರೆ ಇಷ್ಟು ಲಕ್ಷದ ಸ್ವಾಮಿ ಪ್ರಕಟ ದಿನಕ್ಕಾಗಲಿ ಸ್ವಾಮಿ ಪುಣ್ಯತಿಥಿಗಾಗಲಿ ಎಷ್ಟೋ ಜನ ಸ್ವಾಮಿ ಭಕ್ತರ ನಾವು 1 ಕೋಟಿ ಜಪ ಮಾಡ್ತೇವೆ, 1 ಲಕ್ಷ ಜಪ ಮಾಡ್ತೇವೆ, 1 ಲಕ್ಷ ಜಪ ಮಾಡ್ತೇವೆ. ಈ ರೀತಿ ಜಪದ ಸಂಕಲ್ಪ ಮಾಡಿ, ಅಂದರೆ ಸ್ವಾಮಿ ಪ್ರಕಟ ದಿನದ ಒಳಗಾಗ ಇಷ್ಟು ಸಂಕಲ್ಪ ಮಾಡಿ ಅಷ್ಟು ಜಪದ ಪೂರ್ಣ ಕೂಡ ಮಾಡ್ತಾರೆ. ಅಷ್ಟೇ ಚಂದ ಅವ್ರಿಗೆ ಪ್ರಚಿತಿ ಕೂಡ ಬಂದಿರ್ತಾವೆ. ನಿಮ್ಗೆಲ್ಲರಿಗೂ ಅದೇ ರೀತಿ ಸ್ವಾಮಿ ಮಹಾರಾಜರ ಪ್ರಚಿತಿ ನೀಡಲಿ, ಅವ್ರ ಅನುಭವಗಳನ್ನ ನೀಡಲಿ, ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೋತ ಇವತ್ತಿನ ಈ ಮಾಹಿತಿಯನ್ನು ಇಲ್ಲಿಗೆ ಏನು ಮಾಡ್ಕೋದನು. ಮುಂದಿನ ಮತ್ತೊಂದು ಹೊಸ ವಿಡಿಯೋ ಜೊತೆ ಮರ್ತೇನು. ಶ್ರೀ ಸ್ವಾಮಿ ಸಮರ್ಥ.